ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಬೇಡ ಬೇಕು. ಇಲ್ಲ ನಾ ಸಾಯ್ಬೇಕು. ಬೇಕು ಬೇಡ. ಸಾಯ್ಬೇಕು. ನಾ ಸಾಯ್ಬೇಕು. ಬೇಕು ಯಾಕೆ ಸಾಯ್ತಾ ಇದೆಯಾ ಬೇಕು? ನಾ ಇಲ್ಲಿ ಸಾಯ್ತಾ ಇದ್ದೇನೆ, ನೀನ್ ನಂಗೆ ಮುತ್ತು ಕೊಡ್ತಾ ಇದೀಯಾ? ಏ ಇದು ಮುತ್ತಲ್ಲ, ಮೀನಿನ ಮ್ಯಾನರಿಸಮ್ ಇದು. ಹೋಗ್ಲಿ, ಯಾಕೆ ಸಾಯ್ತಾ ಇದೆಯಾ ಬೇಕು? ಮೀನಾ, ನಾನೊಂದು ಲೇಡಿ ಬೆಕ್ನ ಲವ್ ಮಾಡಿದ್ದೆ. ಅದೊಂದು ಕಳ್ಳ ಬೆಕ್ ಬಂದು ಓಡಿಸ್ಕೊಂಡು ಹೋಗ್ಬಿಡ್ತು ಮೀನಾ. ಒಂಟಿ ಫೀಲ್ ಅಲ್ಲಿ ಇರ್ಬೇಕಾದ್ರೆ ಈ ನಾಯಿ ನನ್ ಮಗ ಕರ್ಕೊಂಬಂದು ಇಲ್ಲಿ ಡೈಲಿ ಕಟ್ಟಾಗಿ ಸಾಯಿಸ್ತಾ ಇದ್ದಾನೆ. ಅದಕ್ಕೆ ಒಂದೇ ಸಲಕ್ಕೆ ಸತ್ತೋಗ್ಬಿಡೋಣ ಅನಿಸ್ತ ಮೀನಾ. ಬೆಕ್ಕು ಬಸ್ ಸ್ಟ್ಯಾಂಡ್ ಬಂದ್ಮೇಲೆ ಒಂದ್ ಬಸ್ ಬರುತ್ತೆ, ಒಂದ್ ಬಸ್ ಹೋಗುತ್ತೆ, ಅದಕ್ಕೆಲ್ಲ ಸಾಯ್ತಾರ? ಮೀನಾ, ಈ ಬಸ್ ಸ್ಟಾಪ್ಗೆ ಯಾವ ಬಸ್ಸು ಬರ್ಲೇ ಇಲ್ಲ ಮೀನಾ, ಅದಕ್ಕೆ ನಾ ಸಾಯ್ಬೇಕು. ಬೆಕ್ಕು ಆತ್ಮಹತ್ಯೆ ಮಹಾ ಪಾಪ. ಪಾಪ ಮಾಡಕ್ ಆಗ್ಲಿಲ್ಲ ಅಂತಾನೆ ಸಾಯ್ತಿರೋದು ಮೀನಾ. ಬೆಕ್ಕು ಮೀನಾ, ನನಗೆ ಯಾರು ದಿಕ್ಕು ಮೀನಾ? ನಾನಿದ್ದೀನಲ್ಲ. ಮೀನಾ, ಅಂದ್ರೆ ಈ ಖಾಲಿ ಬಸ್ ಸ್ಟಾಪ್ಗೆ ಬರೋ ಹೊಸ ಬಸ್ಸು ನೀನ್ ಆಗ್ತೀಯ ಮೀನಾ? ಮೀನಾ, ನಂಗೂ ಒಳಗಡೆ ನೀರಲ್ಲಿ ನಿನ್ ಜೊತೆ ಇರ್ಬೇಕು ಅಂತ ಆಸೆ. ನೀರಲ್ಲಿ ಬಂದ್ರೆ ನಾನು ಸತ್ತೋಗ್ಬಿಡ್ತೀನಲ್ವಾ? ನನ್ಗೂ ಅಷ್ಟೇ, ನಿನ್ ಜೊತೆ ಹೊರಗಡೆ ಬರ್ಬೇಕು ಅಂತ ಆಸೆ. ನಾನು ಸತ್ತೋಗ್ಬಿಡ್ತೀನಿ ಅಲ್ವಾ? ಹೋಗ್ಲಿ ಬಿಡು ಮೀನಾ, ಮೈ ಮೈ ಸೇರಿದ್ರೆ ಮಾತ್ರ ಪ್ರೀತಿ ಅಲ್ಲ, ಮನ್ಸು ಮನ್ಸು ಸೇರಿದ್ರೇನೆ ಪ್ರೀತಿ. ಹೋಗ್ಲಿ, ಹೆಂಗಿದೆ ಲೈಫು? ಅದೇ ಲೈಫ್ ಅನ್ನೋದು ಹಣ್ಣು ಸುಟ್ಟೋಗಿರೋ ಬೆಕ್ಕು ಅಂತಾರೆ ಗೊತ್ತಾ? ನಿನ್ನೋಡಂದಿರೋದ? ನನಗೆ ಅಂದಿರೋದು. ಅಂದಂಗ ನಿನ್ ಲೈಫ್ ಹೆಂಗಿದೆ ಮೀನಾ? ನನ್ ಲೈಫ್ ಬಗ್ಗೆ ಏನ್ ಕೇಳ್ತೀಯ? ಬಿರಿಯಾನಿ ಆರ್ಡರ್ ಮಾಡಿ ಮೊಸರನ್ನ ತಿಂದಂಗ ಆಗ್ತಿದೆ. ಓನರ್ ನನ್ ಮಗ ಮನುಷ್ಯನ ಮೀನಾ ಅವನು. ಮಿಸ್ ಮೀನಾ, ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಹೆಂಗಿದ್ದೆ ಗೊತ್ತಾ? ಹೆಂಗಿದ್ದೆ? ಈ ಸನ್ನಿ ಲಿಯೋನ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇರ್ತಾರಲ್ಲ, ಅಷ್ಟು ಫ್ರೀ ಆಗಿದ್ದೆ. ಈ ನನ್ ಮಗ ಇಲ್ಲಿ ಕಟ್ಟಾಕಿ ಡೈಲಿ ಸಾಯಿಸ್ತಾ ಇದ್ದಾನೆ ಮೀನಾ. ನಿನಗೇನ್ ಅನ್ಸುತ್ತೆ? ನನ್ಗೇನ್ ಅನ್ಸುತ್ತಂದ್ರೆ, ಹುಟ್ಟೋ ಮುಂಚೆ ಏನಾದ್ರೂ ಇವನ್ ಜೊತೆ ಇರ್ತೀನಿ ಅಂತ ಗೊತ್ತಿದ್ರೆ ಶಂಕನೋ ಕಪ್ಪೆ ಚುಪ್ಪ ತಿಂದು ಸತ್ತೋಗ್ಬಿಡ್ತಾ ಇದ್ದೆ. ಮೀನಾ, ಸಾಯೋ ಮಾತ್ ಮಾತ್ರ ಮಾತಾಡ್ಬೇಡ ಮೀನಾ, ಏನಿದ್ರು ಬದುಕೋ ಮಾತ್ ಮಾತ್ರ ಮಾತಾಡು. ನಿನಗೆ ನಾನು ನನಗೆ ಬೆಕ್ಕು ಮೀನಾ, ನಾನೊಂದು ಡಿಸೈಡ್ ಮಾಡಿದ್ದೀನಿ. ಏನು? ಈ ವೀಕೆಂಡ್ ಅಲ್ಲಿ ನಾನು ಮನೆ ಬಿಟ್ಟು ಹೋಗ್ತೀನಿ, ನೀನು ರೆಡಿ ಆಗು. ಹೊರಗಡೆ ವೀಕೆಂಡ್ ಅಲ್ಲಿ ತಿಂದ್ ಬರಕ್ಕೆ ನಾವೇನ್ ಬ್ಯಾಂಕ್ ಹಾಕಿ ಹನಿಮೂನಿಗೆ ಬಂದಿದ್ದೇವ? ಆ ಓನರ್ ನನ್ ಮಗ ಹಾಕಿ ತಿಂದ್ಕೊಂಡು ಇದೊಂದ್ ಜೀವನ ಹೆಂಗೋ ಕಳೆದ್ ಬಿಡೋಣ ಮೀನಾ. ಮೀನಾ, ಸಿಮ್ಮನ್ ಸೌಂಡ್ ಹಾಕೊಂಡು ಸೀಳ್ ನಾಯಿ ಬಂತು. ನಮಸ್ಕಾರ ಗುರು ಸರ್. ನಮಸ್ಕಾರ ಮೇಡಮ್. ನಾನು ಅಪ್ಪ ಅಂತ ಯಾರಿಗೆ ಅಂತ ಮಾತ್ರ ಕೇಳಕ್ ಹೋಗ್ಬೇಡಿ. ಯಾರಿಗೆ ಅಂತ ಡೌಟ್ ಇತ್ತು ಅದಕ್ಕೆ ಯಾರು ಬೇಕಾದ್ರೂ ಕರ್ಕೊಳ್ಳಿ ಅಂತ ಹೆಸರಲ್ಲೇ ಅಪ್ಪ ಅಂತ ಇಟ್ಕೊಬಿಟ್ಟಿದೀನಿ. ನನಗೊಬ್ಬ ಮಗ ಇದ್ದಾನೆ ಸರ್, ಸ್ಕ್ರಿಪ್ಟ್ ಅಲ್ಲಿ ಇತ್ತು ಅಂತ ಮಾತ್ರ ಬಳಸ್ತಾ ಇದೀವಿ ಅಷ್ಟೇ. ಇಷ್ಟೊತ್ತಾಗ್ಲೇ ಬರ್ಬೇಕಾಗಿತ್ತು, ಎಲ್ಲೋದ ಅಂತ ಗೊತ್ತಾಗ್ತಿಲ್ವಲ್ಲ. ಅಲ್ಲೇ ಮಗನೇ, ಹಂಗೆಲ್ಲ ಬೆಕ್ಕ ಮೇಲೆ ಕೂತ್ಕೊಂಬಾರ್ದು ಕಣ. ಪಪ್ಪ, ಇದು ಬೆಕ್ಕಲ್ಲ ಪಪ್ಪ, ಸಿಂಹ. ನೋಡಿದ್ರೆ ಒಳ್ಳೆ ಓತಿ ಕ್ಯಾತ ಇದ್ದಾಗೈತೆ. ಇದು ಸಿಂಹ ಏನೋ? ಸಿಂಹ ಏನಿದ್ರು ನಾನು ಕಣ. ಅಲಬೇಡ ಕೊಲಬೇಡ. ಹೇಳ್ದ ತಾನೆ ಹಂಗೆಲ್ಲ ಬೆಕ್ಕನ್ನು ಮುಟ್ಬಾರ್ದು ಅಂತ. ಬರ ಈ ಕಡೆ. ಮುಟ್ಬೇಡ ಮುಟ್ಬೇಡ ಅಂತ ಹೇಳಿ ಮುಟ್ ನೋಡ್ಕೊಂಡು ಹಂಗ್ ಹೊಡಿತಾವನೆ ಮಗ. ಪಪ್ಪ, ಓನಪ್ಪ, ಒಂದು ಪ್ರಶ್ನೆ ಪಾಪ, ಒಂದು ಪ್ರಶ್ನೆ. ಕೇಳು ಮಗರ ಕೇಳ. ಸ್ಕೂಲಲ್ಲಿ ಎಲ್ರು ಮುಟ್ಟಾಳ 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 ಅಂತ ಇರ್ತಾರೆ, ಈ ಮುಟ್ಟಾಳ ಯಾರಪ್ಪ? ಒಂದು ವಿಷಯನ ಯಾರು ಸರಿಯಾಗಿ ಅರ್ಥ ಮಾಡ್ಸಲ್ವೋ ಅವನೇ ಮುಟ್ಟಾಳ. ಅರ್ಥ ಆಯ್ತಾ? ಇಲ್ಲ ಪಪ್ಪ. ಹಂಗಾದ್ರೆ ನೀನೇ ಮುಟ್ಟಾಳ. ಪಪ್ಪ, ಇನ್ನೊಂದು ಪ್ರಶ್ನೆ ಪಪ್ಪ, ನಾನು ಹೆಂಗ್ ಗುಡ್ದೆ? ಇಂಟರ್ನೆಟ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡ. ಏನ್ ಗುರು ಸರ್ ಇವನು ಹೆಂಗ್ ಗುಡ್ತಾ ಅಂತ ಕೇಳಿದ್ರೆ ನಾನು ಏನಂತ ಆನ್ಸರ್ ಮಾಡ್ಲಿ? ಒಂದ್ ಕೆಲ್ಸ ಮಾಡೋ, ಊಟ ತಕೊಂಡ್ಬರ್ತೀನಿ, ಊಟ ತಿನ್ಕೊ ಪ್ರಶ್ನೆ ಕೇಳ್ತೀನಿ, ನೀನ್ ಆನ್ಸರ್. ಓಕೆನಾ? ಸರಿ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ಬೇಕು. ಖಂಡಿತ ಮಾಡ್ತೀನಪ್ಪ. ಮಿಸ್ ಮೀನಾ, ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ, ನಮ್ ತಟ್ಟೆಯಲ್ಲಿ ಕಸ ಹಾಕಿದ್ರೆ ದೇವ್ರ ಅವ್ರ ತಟ್ಟೆಯಲ್ಲಿ ವಿಷ ಹಾಕ್ತಾನೆ ಅಂತ ಅಲ್ವಾ? ಬೆಕ್ಕು ಬಾಯಲ್ಲಿ
ಬೇಗ ಬಾ, ನಂಗೊಂದ್ ಡೌಟ್ ಬೇಕು. ಏನು? ಈ ಮಗು ಹೆಂಗಾಗುತ್ತೆ? ಒಂದ್ ನಿಮಿಷ ಆಚೆ ಬಾ, ತೋರಿಸ್ತೀನಿ. ಬೆಕ್ಕು ನಿನಗಿಂತ ಅವನೇ ಬೆಟ್ರು. ಯಾಕೆ? ಅವ್ನ್ ನಿಂತಲ್ಲೇ ಎಲ್ಲ ಹೇಳ್ತಾನೆ. ಮಗನೇ ಬರ 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 ಈ ಕಡೆ ಬರ, ಬಾರೋ ಈ ಕಡೆ. ಮೊದ್ಲು ನಾನು ಅನ್ನೋದ್ ಬಿಡಿ, ಇಲ್ಲಾಂದ್ರೆ ನಂತರ ಆಗ್ಬಿಡ್ತೀರಾ. ಮೇಡಮ್ ಟೈಮ್ ಎಷ್ಟು? ಅಷ್ಟೇನಾ? ಅಯ್ಯೋ ಡ್ಯೂಟಿ ಟೈಮ್ ಆಯ್ತು. ಅಮ್ಮ ತಾಯಿ, ಅಮ್ಮ. ಹಲೋ ಹಲೋ ಗೊಬ್ರಿ, ಹೆಂಗೆ ಇದೀಯಾ? ಹಲೋ ಹೇಳೆ. ಮಗಳು ಜಾನ್ಕಿನ ನೋಡ್ದೇನೆ. ಅಯ್ಯೋ ಮಗಳ ಇಲ್ಲೇ ಎಲ್ಲೋ ಆಟ ಆಡಕ್ ಹೋಗೋಳೆ. ಲೇ ಜಾನ್ಕಿ ಬೈಲಿ ಪಿ.ಕೆ. ಆಂಟಿ ಫೋನ್ ಮಾಡವಳೆ, ಮಾತಾಡಬಾ. ಲೇ ನಾನ್ ಹೇಳಿದ್ದು ಮಗಳು ಜಾನ್ಕಿ ಸೀರಿಯಲ್ ನೋಡ್ದ ಅಂತ. ಅಯ್ಯೋ ನೋಡ್ನಿಲ್ಲ ಕಣೆ, ನೆನೆ ಕರೆಂಟ್ ಇರ್ನಿಲ್ಲ. ಕ್ಯಾಂಡ್ಲ್ ಹಚ್ಕೊಂಡ್ ನೋಡ್ಬೇಕಾಗಿತ್ತು. ಮತ್ತಿನ್ನೇನೆ ಅಂತ ಬಂಗಾರದಂತ ಸೀರಿಯಲ್ ನ ಪಕ್ಕದ ಮನೇಲಾದ್ರೂ ಹೋಗ್ಬಿಟ್ಟು ನೋಡೋದಲ್ವಾ? ಅಯ್ಯಯ್ಯೋ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲೇ. ಮಿಸ್ ಆಗಿರೋ ಎಪಿಸೋಡ್ ನ ಊಟಲ್ ನೋಡೆ. ದಿನ ರಾತ್ರಿ ನನ್ ಗಂಡನ್ ಕೇಳ್ತೀನಿ, ನೆಟ್ಟೇ ಇಲ್ಲ ಅಂತಾನೆ. ಮನೆ ಮಂತ್ರಾಲಯ ಸೀರಿಯಲ್ ಮದುವೆಯಲ್ಲಿ ಏನ್ ವೆರೈಟಿ ಬ್ಲೌಸು, ಏನ್ ವೆರೈಟಿ ಕಲರು. ಹೌದಾ? ಅದಕ್ಕೆ ನೀನೇನ್ ಮಾಡ್ದೆ? ಫೋಟೋ ತೆಗ್ಬಿಟ್ಟು ಟೈಲರ್ ಕಳ್ಸಿದೀನಿ. ಈ ವರ್ಷ ದಸರಲ್ಲಿ ನಾನು ಅದೇ ಬ್ಲೌಸ್ ಹಾಕೋದು. ನನ್ ಗಂಡನ್ನು ಕೇಳ್ತೀನಿ ದಸರಾ ಹೊಲ್ಸ್ಕೊಡು ಅಂತ, ಹೊಲ್ಸ್ಕೊಡಕ್ಕೆಲ್ಲ ಅವನು. ಹಲೋ ಗಬ್ರಿ, ಯಾಕ ಮೂಡಲಿಲ್ಲ ಅನ್ಸುತ್ತೆ, ಆಮೇಲೆ ಮಾಡ್ತೀನಿ, ಸೀರಿಯಲ್ ನೋಡೋದಿದೆ. ಏನ್ ಮೂಡಲಿದ್ದೀರಿ? ನಾಕ್ ರೊಕ್ಕೆ ಹೊಲ್ಸ್ತಿದ್ದ ಮಾಡ್ಗೆಮ್ಮಿ ಫೋನ. ಶ್ರಾವಣಿ ಅವರೇ, ತೇಜಸ್ವಿ. ಮೆಲ್ಲಿಗೆ ಹೇಳಿ. ತೇಜಸ್ವಿ. ಶ್ರಾವಣಿ ಅವರೇ, ನಿಮ್ಗೆ ಆ ಬಿಳಿ ಮೋಡ ನೋಡಿದ್ರೆ ಏನ್ ಅನ್ಸುತ್ತೆ? ಪೇಂಟ್ ಹೊಡಿಬೇಕನ್ಸುತ್ತೆ. ಉನ್ಕ ಸೀರಿಯಲ್ ನೋಡು. ಶ್ರಾವಣಿ ಅವರೇ. ತೇಜಸ್ವಿ ಅವರೇ, ಏನನ್ಸುತ್ತೆ ನೀವ್ ಹೇಳ್ಬೇಕಲ್ವಾ? ಆ ಬ್ರಹ್ಮ ಉಪೇಂದ್ರನ್ ಸಿನಿಮಾ ಬಹಳ ಚೆನ್ನಾಗಿದೆ, ನೋಡಿದೀನಿ. ಉನ್ಕ ಸೀರಿಯಲ್ ನೋಡು, ಇಲ್ಲ ಒಳಗೋ ನುಗ್ಗೆಕಾಯಿ ಬಿಡ್ಸೋಗಲಿ. ನುಗ್ಗೆಕಾಯಿ ಬೇಕಾ? ಈ ಪೌರುಷನ ಹಾಲ್ ತೋರ್ಸು. ಶ್ರಾವಣಿ ಅವರೇ ಹೇಳಿ. ಆ ಬ್ರಹ್ಮ ನಿಮ್ಮಂತೆ ಇನ್ನೊಂದು ಬ್ಯೂಟಿನ ಸೃಷ್ಟಿ ಮಾಡಕ್ ಹೋಗಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿದೆ ಅಂತ ಅನಿಸ್ತಾ ಇಲ್ಲ? ತೇಜಸ್ವಿ, ನನಗೇನು ಹಂಗ ಅನಿಸ್ತಾ ಇಲ್ಲ. ನಿಮ್ಗೇನಾದ್ರು ಅನಿಸ್ತಾ ಇದೆಯಾ ಯಾರಿಗಾದ್ರು? ಶ್ರಾವಣಿ ಅವರೇ, ಭಟ್ಟನ್ಗೆ ಯಾವಾಗ್ಲೂ ಅಡ್ಗೆ ಮಾಡೋದೇ ಚಿಂತೆ. ಒಳಗಡೆ ಕೆಲಸ ಇದೆ, ನಾನು ಹೋಗ್ಬರ್ತೀನಿ. ಎಲ್ಲೋಗ್ತೀರಾ? ಬನ್ನಿ ಕೂತ್ಕೊಳ್ಳಿ. ತಾಯೇ. ಅಯ್ಯೋ ಬನ್ನಿ. ಬನ್ನಿನ ಬಂದ್ ಕೂತ್ಕೋಬಾರ್ದಾ? ಕೂತ್ಕೋಬಾರ್ದ ಅಂತ ಅಷ್ಟು ದೂರ ಯಾಕಿದ್ದೀರಾ? ಹತ್ರ ಬನ್ನಿ. ಹತ್ರನೇ ಕರೀತಾವ್ರೆ ಸಾರ್. ಏನ್ ಬೇರೆಯವ್ರ? ಎಲ್ಲಾನು ನಾನೇ ಹೇಳ್ಕೊಡ್ಬೇಕಾ? ಹೆಗಲ್ ಮೇಲೆ ಕೈ ಹಾಕಿ. ಹೆಗಲ ಮೇಲೆ ಕೈ ಹಾಕ್ಬೇಕಂತೆ. ಸಾಹೇಬ್ರು ಇವಾಗ ಬಂದ್ರ? ಈ ಚಾಕುನ ಅಲ್ಲಿಡಿ. ಅಲ್ಲ ಅದು ಇಲ್ಲ, ಇದು ಇಲ್ಲ. ಈ ಸೀರಿಯಲ್ ಎಷ್ಟು ರೊಮ್ಯಾಂಟಿಕ್ ಆಗಿದೆ ಗೊತ್ತಾ? ಅಲ್ಲ, ನಾನು ಹೇಳೋವರೆಗೂ ಅದು ಇಲ್ಲ, ಇದು ಇಲ್ಲ ರೀ. ಬೇಗ ಫ್ರೆಶ್ ಅಪ್ ಆಗಿ ಬಂದ್ಬಿಡಿ. ಆಮೇಲೆ 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 8 ಗಂಟೆಗೆ ಮಜಾ ಬರುತ್ತೆ. ಅದನ್ನು ಒಟ್ಟಿಗೆ ಕುತ್ಕೊಂಡು ನೋಡ್ಬಿಡೋಣ. ಇವಳೆ ಯಾರು ಸರ್? ಕಸನೇ ಹಿಂಡಿ ರಸ ತೆಗಿಯಕ್ ಹೊರಟಿದ್ದಾಳೆ. ಯಾರಾದ್ರೆ ನಮ್ಗೇನು? ಊಟ ಸಿಕ್ಕಿದಾಗ ಯಾವ ಗದ್ದೆಯಲ್ಲಿ ಬೆಳೆದಿರೋದು ಅಂತ ತಿಳ್ಕೊಳಕ್ ಹೋಗ್ಬಾರ್ದು. ಕಣ್ಣು ಗೊತ್ಕೊಂಡು ತಿಂತಾ ಇರ್ಬೇಕಷ್ಟೇ. ಇನ್ನು ಏನ್ರಿ ಮಾಡ್ತಾ ಇದ್ದೀರಾ? ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ. ನೀವೇನ್ ನೋಡ್ತಾ ಇದ್ದೀರಾ? ಕಂಟಿನ್ಯೂ. ತೇಜಸ್ವಿ, ಶ್ರಾವಣಿ, ಸೀರಿಯಲ್ ಶುರುವಾದಾಗ ತಲೆ ತುಂಬಾ ಕೂದ್ಲಿದ್ವು, ಇವಾಗ ಏನೆಲ್ಲ ಉದುರೋಗ್ಬಿಟ್ಟಿದೆಯಲ್ಲ? ಶ್ರಾವಣಿ ಅವರೇ, ನೀವು ಹೀಗೆ ಕೈ ಆಡಿಸ್ತಾ ಇದ್ರೆ ಇರೋ 4 ಕೂದಲು ಉದುರೋಗುತ್ತಷ್ಟೇ. ಶ್ರಾವಣಿ ಅವರೇ. ರೀ ರೀ ಬೆನ್ನುಜ್ಜಕ್ ಬರ್ಲಾ? ಜಿಂಕೆನ ಸಿಂಹ ಹತ್ರ ಬರ್ತಾ ಇದೆ, ನಾನು ಯಾಕೆ ಬೇಡ ಅನ್ಲಿ? ಬಾ. ತೇಜಸ್ವಿ. ಶ್ರಾವಣಿ, ಯಾಡ್ ಬಂತು, ಬನ್ನಿ ಹೋಗೋಣ. ಅಯ್ಯೋ ಮೂಡೇ ಹೋಯ್ತು, ಆಡ್ ಬಂತಂತೆ.
ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಗ್ಲಿಲ್ಲ ಮಿಸ್ ಆಗ್ಬಿಟ್ಟು. ಓ ಜಗ್ಗೂಸ್, ನೀವೇನಿಲ್ಲಿ? ಅಯ್ಯೋ ನನಗೆ ಇತ್ತೀಚೆಗೆ ಯಾಕೋ BP ರೈಸ್ ಆಗ್ತಾ ಇದೆ, ಕಣ್ಗಳು ಮಂಜಾಗ್ತಾ ಇದೆ, ಫುಲ್ಲು ಟೆನ್ಷನ್ನು. ಅದ್ ನನ್ನ ಜೀವನದಲ್ಲಿ ಖುಷಿನೇ ಇಲ್ದಂಗಾಗಿದೆ ಮಗ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ? ಸೋಮವಾರ, ಮಂಗಳವಾರ, ಬುಧವಾರ ಕರೆಕ್ಟ್ ಆಗಿ ರಾತ್ರಿ 8 ಗಂಟೆಗೆ ಯಾವ ಆಸ್ಪತ್ರೆಗೆ ಹೋಗ್ಬೇಕು? ಯಾವ ಆಸ್ಪತ್ರೆಗೆ ಹೋಗ್ಬೇಡ, ಕಲರ್ ಸೂಪರ್ ಹಾಕು, ಮಜಾ ಬರುತ್ತೆ. ಎಲ್ಲ ಪರಿಹಾರ ಆಗೋಗುತ್ತೆ. ಹೌದಾ? ಯಾಕೆ ಹೇಳು? ಯಾಕೆ? ಈ ಸಲ ಮಜಾ ಭಾರತದ ಮಜಾನೇ ಬೇರೆ. ಅಡ್ವರ್ಟೈಸ್ಮೆಂಟ್ ನಂಬರ್ 2. ಯಾಕೆ ಹೊಳ್ತಾ ಇದೀಯಾ? ಜೀವನದಲ್ಲಿ ಬದುಕಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ ಗೊತ್ತಾ? ಯಾಕೆ? ನನ್ನ ಮುಖ ನೋಡಿ ಯಾವ ಹುಡುಗಿನೂ ನನಗೆ ಲವ್ ಅಲ್ಲಿ ಬೀಳ್ತಾ ಇಲ್ಲ. ಹೌದಾ? ಅದಕ್ಕೆ ಯಾಕೆ ಗೊತ್ತಲ್ಲಿ ಕೆಡ್ಸ್ಕತ್ಯಾ? ತಗೋ ಶೈನಿಂಗ್ ಪೌಡರ್, ಇದನ್ನ ಹಾಕು. ಒಂದು ವಾರದಲ್ಲಿ ನಿನ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಜವಾಗ್ಲೂ? ಹೌದು. ಎಕ್ಸಲೆಂಟ್, ಮಾರ್ವಲೆಸ್, ಅನ್ಬಿಲೀವಬಲ್. ಇದು ನನ್ನ ತ್ವಚೆ ಅಂತ ನಾನೇ ನಂಬುವುದಕ್ಕೆ ಆಗುತ್ತಿಲ್ಲ. ನೀವು ನನ್ನ ಜೊತೆ ಶೈನಿಂಗ್ ಉಳಿಯಬೇಕೆ? ಹಾಗಾದ್ರೆ ಬಳಸಿ ಶೈನಿಂಗ್ ಪೌಡರ್. ಅಡ್ವರ್ಟೈಸ್ಮೆಂಟ್ ನಂಬರ್ 3. ಹಲೋ, ನನಗೆ ಹೇರ್ ಸ್ಟೈಲ್ ಮಾಡ್ಕೊಡ್ತೀರಾ? ವಾವ್, ಈ ತರನಾ? ನನಗೆ ಬರಲ್ವಲ್ಲ. ಅನ್ನಿ. ಹಾ, ವಾಟ್ ಎ ಹೇರ್ ಸ್ಟೈಲ್, ಸೂಪರ್. ಹುಣಸೆ ಹುಳಿ ಬುದ್ಧಿಯನ್ನು ಚುರುಕುಗಳು. ಸಾರಿ ಶ್ರಾವಣಿ, ಲೇಸ್ ಬಿಚ್ಚೋಗಿತ್ತು. ಶ್ರಾವಣಿ ಅವರೇ, ನಾನೊಂದು ಅರ್ಜೆಂಟ್ ಕಾಲ್ ಮಾಡಿ ಬರ್ಬೇಕು. ಅಡುಗೆ ರೆಡಿ ಮಾಡ್ತಾ ಇರಿ. ಓಕೆ ತೇಜಸ್ವಿ. ಓಕೆ. ಹೆಂಡತಿ ಪಕ್ಕದಲ್ಲಿ ಇರ್ಬೇಕಾದ್ರೆ ಫೋನಲ್ಲಿ ಏನ್ ಕೆಲ್ಸ ಅಂತೀನಿ. ಅದು ನನಗೇನು ಹೇಳ್ತೀಯಾ ಅಂತೀನಿ. ನಾನು ಅದನ್ನೇ ಹೇಳ್ತೀನಿ. ಒಂದು ಕ್ಷಣನೂ ನನ್ನ ಪಕ್ಕ ಇರೋದೇ ಇಲ್ಲ ಅವರು. ಅಡ್ಗೆ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನುಗ್ಗೆಗೆ ಸ್ವಲ್ಪ ಸಾರು. ಹೌದಾ? ನನ್ ಗಂಡನು ಅಷ್ಟೇ, ಡೈಲಿ ನುಗ್ಗೆಕಾಯಿ ಸಾಂಬಾರ್ ಮಾಡಕ್ಕೇನೆ ಹೇಳ್ತಾರೆ. ಅದು ಅವಳಿಗೇನು ಹೇಳ್ತೀಯಾ? ಮಾಡಿ 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 ಎಂಜಾಯ್ ಮಾಡಿ. ಶ್ರಾವಣಿ, ಯಾರ ಜೊತೆ ಮಾತಾಡ್ತಾ ಇದ್ರಿ? ಅದು ಪಕ್ಕದ ಮನೆಯವ್ರ ಹತ್ರ. ಇಟ್ಸ್ ಓಕೆ. ಅಂದಾಗೆ ಅಡುಗೆ ಏನ್ ಮಾಡ್ತಾ ಇದ್ದೀರಾ? ನುಗ್ಗೆ ಸ್ವಲ್ಪ ಸಾರು. ಎಷ್ಟು ಸರಿ ಹೇಳಿದ್ದೀನಿ.